ವರ್ಷದಂತೆ ಈ ವರ್ಷ ಸಹ ಬಹಳ ವಿಶೇಷವಾಗಿ ಚಂಪತಾಂಬ ಸ್ವಾಮಿ ಬ್ರಹ್ಮರಥೋತ್ಸವ ಜರುಗ್ತಾ ಇದೆ। ಈ ಒಂದು ರಥೋತ್ಸವಕ್ಕೆ ಸಾಕಷ್ಟು ಜನ ತಂಡೋಪತಂಡವಾಗಿ ಹರಿದು ಬರ್ತಾ ಇದೆ, ಭಕ್ತ ಸಾಗರನೇ ಹರಿದು ಬರ್ತಾ ಇದೆ। ಸಾತ್ನೂರು ಸಿಂಹ ಡಿ.ಕೆ. ಸುರೇಶ್ ಅಣ್ಣನ ಅಭಿಮಾನಿಗಳ ಸಂಘದಿಂದ ಹಾಗೂ ಕೆಪಿಸಿಸಿ ಸದಸ್ಯರಾದ ವಿನೋದಣ್ಣನ ಸಾರಥ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆದೇಶದಂತೆ ಇದು 10ನೇ ವರ್ಷದ ಅನ್ನದಾಸೋಹ ಹಾಗೂ ಪ್ರಸಾದ ವಿನಿಯೋಗವನ್ನು ಈ ಬಳಗದಿಂದ ಮಾಡಿಕೊಂಡು ಬಂದಿದ್ದೀವಿ। ವರ್ಷದಂತೆ ಈ ವರ್ಷ ಸಹ ಬಹಳ ವಿಶೇಷವಾಗಿ ಚಂಪತಾಂಬ ಸ್ವಾಮಿ ಬ್ರಹ್ಮರಥೋತ್ಸವ ಜರುಗ್ತಾ ಇದೆ। ಈ ಒಂದು ರಥೋತ್ಸವಕ್ಕೆ ಸಾಕಷ್ಟು ಜನ ತಂಡೋಪತಂಡವಾಗಿ ಹರಿದು ಬರ್ತಾ ಇದೆ, ಭಕ್ತ ಸಾಗರನೇ ಹರಿದು ಬರ್ತಾ ಇದೆ। ಬಂದಂಥ ಜನಕ್ಕೆ ಇವತ್ತು ಏನು ಪ್ರತಿ ವರ್ಷದಂತೆ ಈ ವರ್ಷ ಸಹ ಡಿ.ಕೆ. ಸುರೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಏನು ಏರ್ಪಡಿಸಿದ್ವಿ, ಪ್ರತಿ ವರ್ಷದಂತೆ ಈ ವರ್ಷ ಸಹ ಏರ್ಪಡಿಸಿದ್ವಿ। ಈ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಡಿ.ಕೆ. ಸುರೇಶ್ ಅಣ್ಣ ಅವರು ಉಸ್ತುವಾರಿ, ಅವರು ಇವತ್ತು ಊರಲ್ಲಿಲ್ಲ, ಸಾಹೇಬರೆಲ್ಲ ಹೋಗಿದ್ದಾರೆ। ಹಾಗಾಗಿ ಈಗಾಗಲೇ ನಮಗೆ ಅಪಾರವಾದ ಈ ಒಂದು ಕೊಡುಗೆಯನ್ನು ಈ ಒಂದು ಅನ್ನದಾಸೋಹಕ್ಕೆ
ಅನ್ನದಾಸೋಹಕ್ಕೆ ಕೊಡುಗೆಯನ್ನು ಕೊಟ್ಟು, ಜೊತೆಗೆ 1 ವಾರಗಳ ಕಾಲ ಇದು ನಮ್ಮದೇ ಕೆಲಸ ಅಂತೇಳಿ 1 ವಾರಗಳ ಕಾಲ ಸೇವೆ ಮಾಡ್ತಾರೆ. ಅವರು ಸೇವೆ ಮಾಡಿದಂಥ ಅವ್ರ ಕುಟುಂಬಗಳಿಗೆ, ಅನ್ನದಾಸೋಹಕ್ಕೆ ಸಹಕಾರ ಕೊಟ್ಟಂಥ ಅವ್ರ ಕುಟುಂಬಗಳಿಗೆ, ಜೊತೆಗೆ ನಮ್ಮದೇ ಕೆಲಸ ಅಂತೇಳಿ 1 ವಾರ ನಮ್ಮ ಹುಡುಗರು ನಮ್ಮ ಜೊತೆಯಲ್ಲಿ 1 ವಾರಗಳ ಕಾಲ ದುಡಿತಾರೆ. ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈಗಾಗಲೇ ತೇರು ಚಾಲನೆ ಕೊಟ್ಟು ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಬರೋಂಥ ಭಕ್ತಾದಿಗಳಿಗೆಲ್ಲ ಇಲ್ಲಿ ಡಿ.ಕೆ. ಸುರೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಅನುದಾನವನ್ನು ಏರ್ಪಡಿಸಿದ್ದೀವಿ. ಎಲ್ಲರೂ ಬಂದು ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಸವಿನಯ ಮನವಿ. ಇದು ಜಾತ್ರೆ ಮಹೋತ್ಸವ, ಇದು ಪುರಾತನ ಕಾಲದಿಂದ ನಡ್ಕೊಂಬಂದಿರೋ ಜಾತ್ರೆ. ಇದು 100 ವರ್ಷಗಳ ಇತಿಹಾಸ ಇದೆ ಈ ಚಂಪಕಧಾಮ ಸ್ವಾಮಿದು. ಈ ಚಂಪಕಧಾಮ ಜಾತ್ರೆಯಲ್ಲಿ ಹಿಂದಿನಿಂದಲೂ ಅನೇಕ ಧರ್ಮ ಕಾರ್ಯಗಳು, ಅನ್ನಛತ್ರಗಳು ನಡ್ಕೊಂಬಂದಿದೆ. ಇತ್ತೀಚೆಗೆ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಯಾವುದೇ ಭಕ್ತಾದಿಗಳು ತೊಂದರೆ ಇಲ್ದಂಗೆ ಎಲ್ಲ ಅನ್ನದ ವ್ಯವಸ್ಥೆ, ಊಟದ ವ್ಯವಸ್ಥೆ ಇದೆ. ಇದು ನಾವು ನಡೆಸ್ತಾ ಇರೋದು ಇದು 10ನೇ ವರ್ಷ. 10 ವರ್ಷದಿಂದ ಸತತವಾಗಿ ನಮ್ಮ ಮಾಜಿ MP ಗಳಾದಂಥ ಡಿ.ಕೆ. ಸುರೇಶ್ ಅವರ ಸಾರಥ್ಯದಲ್ಲಿ ಹಾಗೂ ವಿನೋದ್ ಕುಮಾರ್ ಅವರ ಸಾರಥ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ. ಇದು ಈಗಲೂ ನೋಡ್ಕೊಂಡು ಬರ್ತಾನೆ ಇದೆ. ವರ್ಷನೂ ಹೆಚ್ಚಿನ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗ ಸುಮಾರು 25-30 ಸಾವಿರ ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಸತತವಾಗಿ 3 ದಿನ, ನಿನ್ನೆ ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಸತತವಾಗಿ ಅನ್ನದ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ತೊಂದರೆ ಇಲ್ಲದಂಗೆ ನೀರಿನ ವ್ಯವಸ್ಥೆ ಆಗಲಿ, ಎಲ್ಲ ರೀತಿಯ ವ್ಯವಸ್ಥೆ ಸಕಲ ರೀತಿಯಲ್ಲಿ ಮಾಡಿದ್ದೀವಿ. ಇದಕ್ಕೆ ನಮ್ಮ ಮುಖಂಡರುಗಳು, ಇಲ್ಲಿ ಲೋಕಲ್ ಮುಖಂಡರುಗಳು ಭಾಳಷ್ಟು ಮಂದಿ, ಇದಕ್ಕೆ ನಮ್ಮ ಕಾಂಗ್ರೆಸ್ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹೆಚ್ಚಿನ ರೀತಿಯಲ್ಲಿ ಜನಸಹಾಯ ಎಲ್ಲ ರೀತಿಯ ಸಹಾಯ ಮಾಡಿ ಅದರಿಂದ ನಡ್ಕೊಂಡು ಬರ್ತಾಯಿದೆ. ಇದನ್ನು ಮುಂದಿನ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅಭಿವೃದ್ಧಿ ಕೊಡಿಸಿ ಇನ್ನೂ ಮುಂದಕ್ಕೂ ನಡೆಸ್ಕೊಂಡು ಹೋಗ್ತೀವಿ. ಶ್ರೀ ಚಂಪಕಧಾಮ ಸ್ವಾಮಿ ಬ್ರಹ್ಮ ರಥೋತ್ಸವದ ಇತಿಹಾಸ ಸಾವಿರಾರು ವರ್ಷಗಳಿಂದ ಇತಿಹಾಸ ಉಳ್ಳಂಥ ಜಾತ್ರೆ ಇದು. ಹಾಗೆ ನಮ್ಮ ಡಿ.ಕೆ. ಸುರೇಶಣ್ಣ, ಸಾತ್ನೂರು ಸಿಂಹ ಡಿ.ಕೆ. ಸುರೇಶಣ್ಣನ ಅಭಿಮಾನಿಗಳ ಸಂಘದಿಂದ ಹಾಗೂ KPCC ಸದಸ್ಯರಾದ ವಿನೋದಣ್ಣನ ಸಾರಥ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆದೇಶದಂತೆ ಇದು 10ನೇ ವರ್ಷದ ಅನ್ನದಾಸೋಹ ಹಾಗೂ ಪ್ರಸಾದ ವಿನಿಯೋಗವನ್ನು ಈ ಬಳಗದಿಂದ ಮಾಡಿಕೊಂಡು ಬಂದಿದ್ದೀವಿ. ಹಾಗೆ ಪ್ರತಿ ಜಾತ್ರೆಯಲ್ಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ 25-30 ಸಾವಿರ ಜನಗಳು ಅನ್ನದಾನಕ್ಕೆ ಭಾಗ್ಯರಾಗಿರುತ್ತಾರೆ. ಹಾಗೆ ಎಲ್ಲ ನಮ್ಮ ಮುಖಂಡರುಗಳು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಇರ್ಬೋದು, ಉಪಾಧ್ಯಕ್ಷರುಗಳು ಇರ್ಬೋದು, ಪದಾಧಿಕಾರಿಗಳು ಇರ್ಬೋದು, ಸದಸ್ಯರು ಇರ್ಬೋದು, ಎಲ್ಲ ವರ್ಗದ ಜಾತಿ ಜನಾಂಗದವರು ಇರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು, ಅವರ ಸಹಾಯದಿಂದ, ಧನ ಸಹಾಯದಿಂದ, ತನು ಮನದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಸಾಧ್ಯವಾಗ್ತಾಯಿದೆ. ಇದು ನಿಲ್ಲಲ್ಲ. ಬ್ರಹ್ಮರಥೋತ್ಸವ ಎಲ್ಲಿವರೆಗೂ ಇರುತ್ತೆ. ಅದೇ ಥರ ನಮ್ಮ ಡಿ.ಕೆ. ಸುರೇಶಣ್ಣನ ಅಭಿಮಾನಿಗಳ ಸಂಘ ವತಿಯಿಂದ ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಎಲ್ಲರಿಗೂ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ದಿನ ಪ್ರತಿ ವರ್ಷದಂತೆ ಬನ್ನೇರುಘಟ್ಟ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಸೇರಿ ಆಚರಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ಇಲ್ಲಿ ಅನ್ನದಾಸೋಹ ಡಿ.ಕೆ. ಸುರೇಶಣ್ಣವರ ಬಳಗದಿಂದ ಹಾಗೂ ವಿನೋದಣ್ಣವರ ಸಾರಥ್ಯದಲ್ಲಿ ಈ ಪ್ರತಿ ವರ್ಷ ಸುಮಾರು 10 ವರ್ಷದಿಂದ ನಾವು ನಡೆಸ್ತಾ ಇದ್ದೀರಿ. ಅದೇ ರೀತಿ ಮುಂದೆನೂ ಸಹ ಇದೇ ನಡೆಸ್ಕೊಂಡು ಹೋಗ್ತೀರಿ. ಭಕ್ತಾದಿಗಳು ಬಂದು ಇಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಿಸ್ಕೊಂಡು ಸಂತೋಷದಿಂದ ಹೋಗ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಗೊತ್ತಿದೆ, ಪ್ರತಿ ವರ್ಷವೂ ಕೂಡ ಬನ್ನೇರುಘಟ್ಟದಲ್ಲಿ ಚಂಪಕಧಾಮ ಸ್ವಾಮಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ದೇವಸ್ಥಾನ ಭಾಳ ಪುರಾತನ ಕಾಲದಿಂದ ಕೂಡ ಇರತಕ್ಕಂಥ ಒಂದು ದೇವಸ್ಥಾನ. ಇಡೀ ರಾಜ್ಯದಲ್ಲೇ ಭಾಳ ಹಳೆಯ ದೇವಸ್ಥಾನ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಅದೇ ರೀತಿ ಇಲ್ಲಿನ ಭಕ್ತಾದಿಗಳು ಕೂಡ ಪ್ರತಿ ವರ್ಷವೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಬಂದು ಭಾಗವಹಿಸ್ತಿದ್ದಾರೆ. ಭಾಳ ದೂರದಿಂದ ಬರ್ತಾಯಿದ್ದಾರೆ, ತಮಿಳುನಾಡಿಂದನೂ ಬರ್ತಾಯಿದ್ದಾರೆ. ಹಾಗಾಗಿ ಬಂದವರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಮುಖಂಡರುಗಳು ಪ್ಲಸ್ ಇಲ್ಲಿನ ಭಕ್ತಾದಿಗಳೆಲ್ಲ ಸೇರಿ ಅನ್ನ ಸಂತರ್ಪಣೆ ಮತ್ತು ಈ ಥರ ಪಾನಕಗಳು ಅವು ಎಲ್ಲ ಕೂಡ ನಮ್ಮ ಮುಖಂಡರೆಲ್ಲ ಭಾಳ ಮುತುವರ್ಜಿಯಿಂದ ಸುಮಾರು 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಭಕ್ತಾದಿಗಳು ಇದೇ ರೀತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರಲಿ. ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಅವರ ಸೇವೆ ಮಾಡೋ ಒಂದು ಭಾಗ್ಯ ದೇವರು ನಮಗೆ ಕಲ್ಪಿಸ್ಕೊಡ್ಲಿ ಅಂಥೇಳಿ ನಾನು ನಿಮ್ಮ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ.